ಇಮ್ಮಡಿ ಪುಲಿಕೇಶಿ ತಾನು ಅಧಿಕಾರಕ್ಕೆ ಬಂದಾಗ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನಿಗೆ ಒಪ್ಪಿಸಿದ ಜಾಗವೇ ವೆಂಗಿಮಂಡಲ. ವೆಂಗಿಮಂಡಲದಲ್ಲಿ ಭೀಮ ಮತ್ತು ಅಬ್ಬಣಬ್ಬಿಯರಿಗೆ ಜನಿಸಿದ ಹಿರಿಯ ಮಗ ಪಂಪ. ಕನ್ನಡದ ಚಿನ್ನದ ಯುಗವೆಂದು ಕರೆಯುವ 10ನೇ ಶತಮಾನದ ರತ್ನತ್ರಯರೇ ಪಂಪ, ಪೊನ್ನ, ರನ್ನರು. ಪಂಪ ಮತ್ತು ಪೊನ್ನ ಸಮಕಾಲೀನರಾದರೆ ರನ್ನನ ಕಾವ್ಯಗಳಿಗೆ ಪಂಪನೇ ಸ್ಫೂರ್ತಿಯಾಗುತ್ತಾನೆ. ಇನ್ನು ಪಂಪ ಕನ್ನಡದ ಆದಿಕವಿ. ಆ ಕಾಲದ ಮಹಾವಿದ್ವಾಂಸರಾಗಿದ್ದ ದೇವೇಂದ್ರ ಮುನೀಂದ್ರರ ಬಳಿ ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಪಡೆದು ಮೊದಲ ಕೃತಿ ಆದಿಪುರಾಣವನ್ನು ರಚಿಸುತ್ತಾರೆ. ತನ್ನ 39ನೇ ವಯಸ್ಸಿನಲ್ಲಿ ಈ ಕೃತಿಯನ್ನು ಬರೆಯುತ್ತಾರೆ. ನಂತರ ಅರ್ಜುನನನ್ನು ಪ್ರಧಾನವಾಗಿ ಇಟ್ಟುಕೊಂಡು ವಿಕ್ರಮಾರ್ಜುನ ವಿಜಯವನ್ನು ರಚಿಸುತ್ತಾರೆ. ಇದನ್ನೇ ನಾವು ಪಂಪ ಭಾರತ ಎನ್ನುವುದು. ಆದಿಪುರಾಣ. ಆದಿಕವಿ ಪಂಪರು ಜೈನರಾಗಿರುತ್ತಾರೆ. ತಮ್ಮ 39ನೇ ವಯಸ್ಸಿನಲ್ಲಿ ಬರೆದ ಆದಿಪುರಾಣ ಜೈನರ 24 ತೀರ್ಥಂಕರರಲ್ಲಿ ಮೊದಲನೆಯವನಾದ ಪುರದೇವನ ಚರಿತೆ. ಪುರದೇವನಿಗೆ ಋಷಭದೇವ, ಆದಿದೇವ, ಆದಿನಾಥ, ಋಷಭನಾಥ ಇನ್ನೂ ಮೊದಲಾದ ಹೆಸರುಗಳಿವೆ. ಇದು ಆದಿತೀರ್ಥಂಕರರ ಪುರಾಣವಾಗಿರುವುದಕ್ಕೆ ಆದಿಪುರಾಣವೆಂದು ಹೆಸರು ಬಂದಿದೆ. ಬರೆದ ಕವಿ ಆದಿಕವಿಯಾದ. ಮುಂದೆ ಹುಟ್ಟುವ ಕವಿಗಳಿಗೆ, ಪುರಾಣ ಕಾವ್ಯಗಳಿಗೆ ಮಾದರಿಯಾಗುವಂತಹ ಕಾವ್ಯ ಆದಿಪುರಾಣ. ಪಂಪನ ಕೃತಿಗೆ ಪೂರ್ವ ಪುರಾಣವೇ ಮಾದರಿಯಾದರೂ ಪಂಪ ಮೂಲ ಕಾವ್ಯದ ಸೊಗಸು ಹೆಚ್ಚುವಂತೆ ಕನ್ನಡದ ಸಹಜ ಕಾವ್ಯವೆಂಬಂತೆ ರಚಿಸಿದ್ದಾರೆ. ಈ ಕಾವ್ಯವು ಕಣ್ಣನ್ನು ಅರಳಿಸುವುದಲ್ಲದೆ ಹೃದಯವನ್ನು ಮುಟ್ಟುವಂಥದ್ದು. ಆದಿ ತೀರ್ಥಂಕರರ ಚರಿತ್ರೆಯನ್ನು ಒಳಗೊಂಡಿರೋ ಆದಿಪುರಾಣದಲ್ಲಿ 3 ಭಾಗಗಳಿವೆ. ಮೊದಲನೆಯದು ಪುರದೇವನ ಹಿಂದಿನ ಜನ್ಮದ ಕಥೆ. ಈ ಭವಾವಳಿಯಲ್ಲಿ ಸ್ವಯಂಪ್ರಭೆ, ಲಲಿತಾಂಗದೇವ ಮತ್ತು ಶ್ರೀಮತಿ ವಜ್ರಜಂಘರ ಎಣೆಯಿಲ್ಲದ ಒಲವಿನ ಬಾಳು ರಸಿಕರ ಹೃದಯವನ್ನು ಸ್ಪರ್ಶಿಸುತ್ತದೆ. ಎರಡನೆಯದು ನೀಲಾಂಜನೆಯ ನೃತ್ಯದ ಭಾಗ. ಇಲ್ಲಿ ದೇವೇಂದ್ರನು ಪುರದೇವನಿಗೆ ವೈರಾಗ್ಯ ಬರುವಂತೆ ಮಾಡಲು ನೀಲಾಂಜನೆ ಎಂಬ ದೇವನರ್ತಕಿಯ ನೃತ್ಯವನ್ನು ಏರ್ಪಡಿಸುತ್ತಾನೆ. ತುಂಬಿದ ರಾಜಸಭೆಯಲ್ಲಿ ನಡೆಯುತ್ತಿರುವ ನೃತ್ಯವದು. ಅವಳ ಸೌಂದರ್ಯ ಮತ್ತು ಅಮೋಘವಾದ ನೃತ್ಯಕ್ಕೆ ಪುರದೇವನು ಸೂರೆಗೊಳ್ಳುತ್ತಾನೆ. ಪುರದೇವನನ್ನು ಇನ್ನೇನು ಸಂಪೂರ್ಣವಾಗಿ ಆವರಿಸಿದ್ದಾಳೆ. ಅಷ್ಟರಲ್ಲೇ ನೃತ್ಯ ಮಾಡುತ್ತಿರುವಾಗಲೇ ಅವಳ ಆಯಸ್ಸು ಹೆಚ್ಚಾಗುತ್ತಾ ಮುಗಿದು ಅವಳು ಕರ್ಪೂರದಂತೆ ಕರಗಿ ಮಾಯವಾಗುತ್ತಾಳೆ. ಇದರಿಂದ ಪುರದೇವ ಬದುಕು ಸಂಸಾರದ ಅಸಾರತೆ ತಿಳಿದು ವೈರಾಗ್ಯ ಭಾವನೆ ಮೂಡಿ ತನ್ನೆಲ್ಲ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಟು ದೀಕ್ಷೆ ಪಡೆದು ತಪಸ್ಸಿಗೆ ಹೊರಡುತ್ತಾನೆ. ಮೂರನೆಯದು ಪುರದೇವನ ಮಕ್ಕಳ ಕಥೆ. ಪುರದೇವನಿಗೆ ಯಶಸ್ವತೀ ದೇವಿ ಅಥವಾ ಸುಮಂಗಳ ಮತ್ತು ಸುನಂದಾದೇವಿ ಮಡದಿಯರು. ಯಶಸ್ವತೀ ದೇವಿಗೆ ಭರತ ಮೊದಲನೇ ಮಗನಾದರೆ 98 ಜನ ತಮ್ಮಂದಿರು. ಬ್ರಾಹ್ಮಿ ಒಬ್ಬಳೆ ಮಗಳು. ಸುನಂದಾದೇವಿಗೆ ಬಾಹುಬಲಿ ಎಂಬ ಒಬ್ಬ ಮಗ, ಸುಂದರಿ ಎಂಬ ಒಬ್ಬ ಮಗಳು. ಪುರದೇವನು ಭರತನಿಗೆ ಪಟ್ಟ ಕಟ್ಟಿ ಉಳಿದ ಮಕ್ಕಳಿಗೆಲ್ಲ ಸಮನಾಗಿ ರಾಜ್ಯವನ್ನು ಹಂಚಿ ತಾನು ತಪಸ್ಸಿಗೆ ತೆರಳಿದ. ಪುರದೇವನ ಮಕ್ಕಳು ರಾಜ್ಯವಾಳುತ್ತಾ ದಿನಗಳನ್ನು ಕಳೆಯುತ್ತಾ ಬಂದಂತೆ ಭರತನಿಗೆ ಆಯುಧ ಶಾಲೆಯಲ್ಲಿ ಚಕ್ರರತ್ನ ಕಾಣಿಸಿಕೊಳ್ಳುತ್ತದೆ. ಭರತ ಅದನ್ನು ಮುಂದಿಟ್ಟುಕೊಂಡು ದಿಗ್ವಿಜಯಕ್ಕೆ ಹೊರಟ. ಹೆಜ್ಜೆ ಇಟ್ಟಲ್ಲೆಲ್ಲ ಗೆಲ್ಲುತ್ತಾ ದೊಡ್ಡ ದೊಡ್ಡ ರಾಜರುಗಳನ್ನೆಲ್ಲ ಸೋಲಿಸುತ್ತಾ ತನಗೆ ಸರಿಸುಮಾರಾರೂ ಇಲ್ಲ ಎನ್ನುವಂತೆ ಅಹಂಕಾರದಿಂದ ಮೆರೆಯುತ್ತಾನೆ. ಹಾಗೆ ಪ್ರಸಿದ್ಧವಾದ ವೃಷಭಾಚಲ ಪರ್ವತದ ಬಳಿ ಬಂದಾಗ ಅಲ್ಲಿ ತನ್ನ ಶಾಸನ ಬರೆಸಬೇಕು ಎಂದು ತೀರ್ಮಾನಿಸಿ ನೋಡಿದರೆ ಅಲ್ಲಿ ಬರೆಯಲು ಸ್ವಲ್ಪ ಜಾಗವಿಲ್ಲದಂತಾಗಿರುತ್ತದೆ. ಅವನಿಗಿಂತ ಹಿಂದಿದ್ದ ರಾಜರುಗಳು ಶಾಸನಗಳನ್ನು ಬರೆಸಿರುತ್ತಾರೆ. ಭರತನಿಗೆ ಇನ್ನೂ ಕೋಪ ಹೆಚ್ಚಾಗಿ ಸೊಕ್ಕಿನಲ್ಲಿ ಹಿಂದಿನವರ ಒಂದು ಶಾಸನ ಅಳಿಸಿ ತನ್ನ ಕೀರ್ತಿ ಪ್ರಶಸ್ತಿ ಬರೆಸಿ ಸಮಸ್ತ ರಾಜ್ಯವನ್ನೆಲ್ಲ ಗೆದ್ದೆನೆಂಬ ಅಹಂನಲ್ಲಿ ರಾಜಧಾನಿಗೆ
ಹಿಂದಿರುಗುತ್ತಾನೆ. ಆದರೆ ಚಕ್ರರತ್ನ ಅರಮನೆ ಪ್ರವೇಶಿಸದೆ ಹೆಬ್ಬಾಗಿಲ ಬಳಿಯೇ ನಿಲ್ಲುತ್ತದೆ. ಭರತ ಚಕ್ರವು ನಿಂತಿದ್ದರ ಬಗ್ಗೆ ವಿಚಾರಿಸಿದಾಗ ತನ್ನ 100 ಮಂದಿ ತಮ್ಮಂದಿರು ಇನ್ನೂ ಶರಣಾಗಿಲ್ಲವೆಂಬುದು ತಿಳಿಯುತ್ತದೆ. ಕೂಡಲೇ ಮಂತ್ರಿಗಳಿಂದ ಓಲೆ ಬರೆಸಿ ತಮ್ಮಂದಿರಿಗೆ ಕಳಿಸುತ್ತಾನೆ. ತಮ್ಮಂದಿರು ಅಣ್ಣನನ್ನೇ ತಂದೆ ಗುರು ಸಮಾನರಾಗಿ ಕಾಣುತ್ತಿದ್ದವರು. ಅಣ್ಣನಿಗೆ ಬಂದ ದುರಾಸೆ ಅಹಂಕಾರವನ್ನು ಮನಗಂಡು ನಾವು ಕೀಳಾಗಿ ಆಳಾಗಿ ಬಾಳುವುದಿಲ್ಲವೆಂದು ನಿರ್ಧರಿಸಿ ಶರಣಾಗುವುದಾದರೆ ಜಿನೇಂದ್ರನಿಗೆ ಮಾತ್ರ ಎಂದು ರಾಜ್ಯ ತೊರೆದು ತಪಸ್ಸಿಗೆ ತೆರಳುತ್ತಾರೆ, ಬಾಹುಬಲಿ ಒಬ್ಬನನ್ನು ಬಿಟ್ಟು. ಇತ್ತ ತಮ್ಮಂದಿರೆಲ್ಲ ತಪಸ್ಸಿಗೆ ತೆರಳಿದ್ದನ್ನು ಕೇಳಿ ಭರತ ಕಂಗಾಲಾದ. ಇವರೇ ಹೀಗೆ ಮಾಡಿದರೆ ಇನ್ನು ಬಾಹುಬಲಿ ಬಗ್ಗುವನೆ ಎನ್ನುವಷ್ಟರಲ್ಲಿ ಓಲೆ ಪಡೆದ ಬಾಹುಬಲಿ ಅಣ್ಣನ ಅಧಿಕಾರದ ಕತ್ತಿಯ ಮೊಣಚಿಗೆ ನಾನೆಂದೂ ತಲೆ ತಗ್ಗಿಸುವುದಿಲ್ಲವೆಂದು ಅಣ್ಣನೊಡನೆ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಇಡೀ ರಾಜ್ಯವೇ ವಿಷಾದದಲ್ಲಿ ಅವರ ಕಾಳಗವನ್ನು ಎದುರು ನೋಡುವಾಗ ಅವರಿಬ್ಬರಿಗಾಗಿ ಸೈನ್ಯ ಕಾದಾಡುವುದು ಮಂತ್ರಿಗಳಿಗೆ ಸರಿ ಕಾಣದೆ ಯುದ್ಧ ಅವರ ನಡುವೆ ಮಾತ್ರ ನಡೆದಲ್ಲಿ ಗೆದ್ದವರಿಗೆ ನೆಲ ಜಲ ಎಂದು ತೀರ್ಮಾನಿಸುತ್ತಾರೆ. ಭರತ ಬಾಹುಬಲಿಯು ಇದನ್ನು ಒಪ್ಪಿ ಇಬ್ಬರು ಮಹಾಜಟ್ಟಿಗಳು ಬೆಟ್ಟಗಳು ಎದುರಾದಂತೆ ಒಬ್ಬರನ್ನೊಬ್ಬರು ಸೆಣಸಲು ಸಿದ್ಧರಾಗುತ್ತಾರೆ. ಯುದ್ಧಗಳು ಶುರುವಾಗುತ್ತದೆ. ಮೊದಲನೆಯದು ದೃಷ್ಟಿಯುದ್ಧ. ಈ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ದುರುಗುಟ್ಟಿಕೊಂಡು ನೋಡುವುದು. ಈ ಮಧ್ಯೆ ಯಾರು ಕಣ್ಣು ಮಿಟುಕಿಸುತ್ತಾರೋ ಅವರು ಸೋತಂತೆ. ಬಾಹುಬಲಿಯು ತಮ್ಮನಾದರೂ ಎತ್ತರವಾದ ಆಳಾಗಿದ್ದವನು. ತನ್ನ ನ್ಯಾಯಬದ್ಧವಾದ ಭಾವನೆಯಿಂದ ತನ್ನ ತೀಕ್ಷ್ಣ ನೋಟದಿಂದ ನೋಡಿ ಭರತನನ್ನು ಕಣ್ಣು ಮಿಟುಕಿಸುವಂತೆ ಮಾಡಿ ಸೋಲಿಸುತ್ತಾನೆ. ಎರಡನೆಯ ಯುದ್ಧ ಜಲಯುದ್ಧ. ಈ ಯುದ್ಧದಲ್ಲಿ ಕುತ್ತಿಗೆಯವರೆಗೂ ಬರುವ ನೀರಿನಲ್ಲಿ ಮೊದಲು ನಿಲ್ಲಬೇಕು. ಎದುರಾಳಿಯ ಮೇಲೆ ಮುಖಕ್ಕೆ ಬಲವಾಗಿ ನೀರೆರಚುವುದು. ಯಾರು ಕಕ್ಕಾಬಿಕ್ಕಿಯಾಗಿ ಕಣ್ಣು ಬಿಡುವರೋ ಅವರು ಸೋತಂತೆ. 2 ಮದ್ದಾನೆಗಳು ನೀರಿಗಿಳಿದಂತೆ ಇಬ್ಬರು ಇಳಿದರು. ಎತ್ತರದಲ್ಲಿದ್ದ ಬಾಹುಬಲಿ ತನ್ನ ಅಗಲವಾದ ಅಂಗೈಯಿಂದ ನೀರನ್ನು ಚಿಮ್ಮಿದ ಕೂಡಲೇ ಭರತ ಕಕ್ಕಾಬಿಕ್ಕಿಯಾಗಿ ಜಲಯುದ್ಧದಲ್ಲೂ ಸೋಲುತ್ತಾನೆ. ಮೂರನೇ ಯುದ್ಧ ಮಲ್ಲಯುದ್ಧ. ಬಲಶಾಲಿಯಾದ ಬಾಹುಬಲಿಯು ಭರತನನ್ನು ತನ್ನ ತೋಳುಗಳಿಂದ ಮೇಲಕ್ಕೆತ್ತಿ ಕುಕ್ಕುವುದರಲ್ಲಿದ್ದನು. ಅಷ್ಟರಲ್ಲಿ ಅವನ ಅಂತಃಕರಣೆ ಮಮತೆ ಅವನನ್ನು ತಡೆದು ಭರತನನ್ನು ಕೆಳಕ್ಕಿಳಿಸಿದನು. ಇಡೀ ರಾಜ್ಯವೇ ಜಯಕಾರವನ್ನು ಮೊಳಗಿಸಿತು. ಲೋಕವನ್ನೆಲ್ಲ ಗೆದ್ದು ಬಂದ ಭರತನಿಗೆ ತನ್ನ ತಮ್ಮನಿಂದ ಸೋಲನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಮದ ಮತ್ತು ಕ್ರೋಧದ ಆವೇಗದಲ್ಲಿ ವಿವೇಕವಿಲ್ಲದೆ ಭರತನು ತನ್ನ ತಮ್ಮ ಎಂದು ಕೂಡ ನೋಡದೆ ಚಕ್ರರತ್ನವನ್ನೇ ಬಾಹುಬಲಿಯ ಮೇಲೆ ಎಸೆದು ಬಿಡುತ್ತಾನೆ. ಆದರೆ ಸಮಸ್ತ ರಾಜ್ಯಗಳನ್ನು ಗೆದ್ದ ಭರತನನ್ನೇ ಬಾಹುಬಲಿ ಸೋಲಿಸಿದ್ದರಿಂದ ಚಕ್ರರತ್ನವು ಬಾಹುಬಲಿಯ ಬಳಿ ಬಂದು 3 ಪ್ರದಕ್ಷಿಣೆ ಹಾಕಿ ನಿಂತಿತು. ಭರತನಿಗೆ ತನ್ನ ತಪ್ಪಿನ ಅರಿವಾಗಿ ಅಲ್ಲೇ ಕುಸಿದು ಬೀಳುತ್ತಾನೆ. ತನ್ನ ತಮ್ಮನ ಮೇಲೆ ಚಕ್ರರತ್ನ ಬಿಟ್ಟನಲ್ಲ ಎಂದು ದುಃಖಿಸತೊಡಗುತ್ತಾನೆ. ಆದರೆ ಬಾಹುಬಲಿ ಅಣ್ಣ ತನ್ನ ರಾಜ್ಯದಾಸೆ ದಾಹಕ್ಕೆ ಶರಣಾಗಿ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದನಲ್ಲ, ತನ್ನೆಲ್ಲ ತಮ್ಮಂದಿರನ್ನು ತಪಸ್ಸಿಗೆ ಹೋಗುವಂತೆ ಮಾಡಿದನಲ್ಲ, ಛೀ, ಇಂತಹ ರಾಜ್ಯ ನನಗೆ ಬೇಡ. ಈ ವ್ಯಾಮೋಹಕ್ಕೆ ನಾನು ಬಲಿಯಾಗುವುದಿಲ್ಲ. ನನಗೆ ಯಾವ ಸಿಂಹಾಸನವೂ ಬೇಡ. ನಾನು ವೈರಾಗ್ಯದ ಅಧಿಪತಿಯಾಗಿ ದೇವಾನುದೇವತೆಗಳನ್ನೇ ಕಾಲಿಗೆ ಎರಗಿಸುತ್ತೇನೆ ಎಂದು ತಾನು ತಪಸ್ಸಿಗೆ ಹೊರಟು ನಿಲ್ಲುತ್ತಾನೆ. ಭರತನಿಗೆ ದುಃಖ ತಡೆಯಲಾರದೆ ತಮ್ಮನ ಬಳಿ ಹೋಗಿ ಕಾಲಿಗೆ ಬೀಳುತ್ತಾನೆ. ಆದರೆ ಬಾಹುಬಲಿ, ನಿನಗೆ ಇಷ್ಟವಾದ ರಾಜ್ಯಕ್ಕೆ ನಾನು ಆಸೆ ಪಡುವುದೇ? ಅಣ್ಣನ ಮೇಲೆ ಯುದ್ಧ ಸಾರುವಂತ ಮನಸ್ಸು ಮಾಡಿದ್ದೇನೆ. ಅಯ್ಯೋ ಅಣ್ಣ ಎಂದು ಮರುಗುತ್ತಾ, ನನಗೆ ತಂದೆ ಕೊಟ್ಟಿರುವ ರಾಜ್ಯವನ್ನು ನೀನೇ ತೆಗೆದುಕೋ ಎಂದು ಹೇಳಿ ನನ್ನನ್ನು ಕ್ಷಮಿಸು ಅಣ್ಣ ಎನ್ನುತ್ತಾನೆ. ಆ ಕ್ಷಣ ಬಾಹುಬಲಿಯ ಕಣ್ಣಿನ ಹನಿ ಪಾದವನ್ನು ಹಿಡಿದಿದ್ದ ಭರತನ ಹಣೆಯ ಮೇಲೆ ಬೀಳುತ್ತದೆ. ಇದು ಬಾಹುಬಲಿ ಭರತನಿಗೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣಿಸುತ್ತದೆ. ಅಣ್ಣನು ತಮ್ಮನ ಕಾಲಿಗೆ ಬೀಳುವ ಈ ಘಟನೆಯನ್ನು ಪಂಪರು ಅಮೋಘವಾಗಿ ಚರಿತ್ರಾರ್ಹವಾಗಿ ಸೃಷ್ಟಿಸಿದ್ದಾರೆ. ಭರತ ತಮ್ಮನನ್ನು ತಪಸ್ಸಿಗೆ ತೆರಳದಂತೆ ಎಷ್ಟೇ ಬೇಡಿಕೊಂಡರೂ ಬಾಹುಬಲಿ ಎಲ್ಲವನ್ನೂ ಭರತನಿಗೆ ಮನದಟ್ಟು ಮಾಡಿ ಎಲ್ಲವನ್ನೂ ತೊರೆದು ತಪಸ್ಸಿಗೆ ತೆರಳುತ್ತಾನೆ. ಬಾಹುಬಲಿಯು ಜೀನದೀಕ್ಷೆ ತೊಟ್ಟು ಪ್ರತಿಮಾ ಯೋಗದಲ್ಲಿ ತಪಸ್ಸಿಗೆ ನಿಂತನು. ತಪಸ್ಸು ದಿನಗಳು ಕಳೆದವು. ನಿಂತೇ ಇದ್ದನು.
ಅಡಿಯಿಂದ ಹೃತ್ತಗಳು ಎದ್ದವು, ಹಾವುಗಳು ಹೊರಟವು, ಮೈತುಂಬ ಬಳ್ಳಿ ಬೆಳೆದುಕೊಂಡಿತು, ಎಣ್ಣೆ ನೀರು ಕಾಣದೆ ಕೂದಲು ಜಡೆಗಟ್ಟಿತು. ಆದರೆ ಎಷ್ಟೇ ತಪಸ್ಸು ಮಾಡಿದರೂ ಮುಕ್ತಿ ದೊರೆಯಲಿಲ್ಲ. ಇದನ್ನೆಲ್ಲ ಕಂಡ ಭರತ ಕಾರಣ ತಿಳಿಯಲು ಪುರದೇವರ ಬಳಿ ಹೋಗಿ ಕೇಳಿದಾಗ, ಬಾಹುಬಲಿ ತಪಸ್ಸಿಗೆ ತೊಡಗಿರುವುದು ನಿಜ, ಆದರೆ ಅವನ ಮನಸ್ಸಿನಲ್ಲಿ ಒಂದು ಆಳವಾದ ಯೋಚನೆಯಿದೆ ಎನ್ನುತ್ತಾನೆ. ಅದು ನಾನು ನಿಂತಿರುವ ನೆಲ ಭರತನಿಗೆ ಸೇರಿದುದೆಂಬ ಭಾವನೆ. ಆ ಭಾವನೆಯನ್ನು ಹೋಗಲಾಡಿಸಿದರೆ ಬಾಹುಬಲಿಗೆ ಮುಕ್ತಿ ಸುಲಭ ಎನ್ನುತ್ತಾರೆ. ತಕ್ಷಣವೇ ಭರತ ಬಾಹುಬಲಿಯ ಬಳಿ ಬಂದು ತನ್ನ ಕಿರೀಟವನ್ನು ಬಾಹುಬಲಿಯ ಪಾದದ ಬಳಿ ಇಟ್ಟು, ಈ ಸಂಪೂರ್ಣ ರಾಜ್ಯ ನೀನು ಗೆದ್ದಿರುವುದು. ಇದು ಎಂದಿಗೂ ನನ್ನದಾಗುವುದಿಲ್ಲ. ಇದು ನೀನು ನನಗೆ ಕೊಟ್ಟಿರುವ ಭಿಕ್ಷೆ. ನೀನು ನಿಸ್ಸಂಕೋಚವಾಗಿ ಆತ್ಮವನ್ನು ಕುರಿತು ತಪವೆಸಗು ಎಂದು ಬೇಡಿಕೊಳ್ಳುತ್ತಾನೆ. ಅದರಿಂದ ಬಾಹುಬಲಿಯು ನಿಶ್ಚಿಂತೆಯಿಂದ ಕೂಡಲೇ ಮುಕ್ತಿ ಹೊಂದಿದನು. ಜಯದ ಧ್ವನಿ ಮೊಳಗಿತು. ದೇವತೆಗಳು ಹೂಮಳೆಗರೆದು ಬಾಹುಬಲಿಯನ್ನು ಸ್ವಾಗತಿಸಿದರು. ಭರತ ಉತ್ತಮ ರಾಜನಾಗಿ ಬಹಳ ಕಾಲದವರೆಗೂ ಆಳಿದ. ಇದೇ ಪಂಪನ ಆದಿಪುರಾಣ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನೇ ಈ ಬಾಹುಬಲಿ.